ನಮಸ್ಕಾರ. ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕೆಡಿಪಿ ಸಭೆಯಲ್ಲೇ ಕೈ ಮಿಲಾಯಿಸಿದ ಶಾಸಕರಾದ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ನಿಂದಿಸಿಕೊಂಡ ಬಿಜೆಪಿ ಕಾಂಗ್ರೆಸ್ ಶಾಸಕರು. ಬೀದರ್ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಮಾರ್ಚ್ ಒಳಗಾಗಿ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಚಿವ ಈಶ್ವರ್ ಖಂಡ್ರೆ. ಜನವರಿ 6ರಂದು ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಬೀದರ್ನಿಂದ 1000 ಜನ ಭಾಗವಹಿಸುವ ನಿರೀಕ್ಷೆ. ಭಂತೆ ಸಂಗರಕಿತ್. ಹಿಂದೂ ಸಮ್ಮೇಳನ ಭವ್ಯ ಶೋಭಾಯಾತ್ರೆ. ಹಿಂದೂಗಳ ಕಗ್ಗೊಲೆ ವಿರುದ್ಧ ಧ್ವನಿ ಎತ್ತಲೇಬೇಕು. ಬಾಂಗ್ಲಾದೇಶದಲ್ಲಿನ ಸರಣಿ ಹಿಂಸಾಚಾರ ಹತ್ಯೆಗಳನ್ನು ಖಂಡಿಸಿದರು. ಕೇಂದ್ರದ ಯೋಜನೆ ರಾಜ್ಯದ ಸಿಎಂಗೆ ಅರ್ಥವಾಗುತ್ತಿಲ್ಲ. ಭಗವಂತ್ ಖೂಬಾ. ರಾಜ್ಯವನ್ನ ಗೂಂಡಾ ರಾಜ ಮಾಡಲು ಕಾಂಗ್ರೆಸ್ ಹೊರಟಿದೆ. ಸೋಮನಾಥ್ ಪಾಟೀಲ್. ಜನವರಿ 6ರಂದು ರಿಜಂತಲದಲ್ಲಿ ಅಂಗಾರಿಕ ಸಂಕಷ್ಟಹರ ಚತುರ್ಥಿ ಆಚರಣೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದುಕೊಂಡು ಪ್ರಸಾದ ಸ್ವೀಕರಿಸಿಕೊಳ್ಳಬೇಕೆಂದು ಅಧ್ಯಕ್ಷರಾದ ಅಶೋಕ್ ರಿಜಂತಲ್ ವಿನಂತಿಸಿಕೊಂಡರು. ಸುದ್ದಿಯ ವಿವರಗಳು. ನಗರದ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಕೆಡಿಪಿ ಸಭೆಯಲ್ಲಿ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಹಾಗೂ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಪರಸ್ಪರ ಕೈ ಮಿಲಾಯಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡರು. ಇದರಿಂದ ಸಭೆಯಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಬಳಿಕ ಸಭೆಯನ್ನ ಮುಂದೂಡಲಾಯಿತು. ಹುಮ್ನಾಬಾದಿನ ಮತಕ್ಷೇತ್ರದ ಜಮೀನಿನ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುತ್ತಿತ್ತು. ಚರ್ಚೆಯಲ್ಲಿ ಭಾಗವಹಿಸಿ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಮಾತನಾಡುತ್ತಿದ್ದರು. ಈ ವೇಳೆ ಇಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿಯಲ್ಲಿ ತೊಡಗಿದ್ದರು. ಸಿದ್ಲಿಂಗಪ್ಪ ಪಾಟೀಲ್ ಅವರು ಮಾತನಾಡುವಾಗ ಅದನ್ನ ಬಲವಾಗಿ ವಿರೋಧಿಸುತ್ತಾ ತಮ್ಮ ಆಸನದಿಂದ ಎದ್ದ ಭೀಮರಾವ್ ಪಾಟೀಲ್ ಅವರು ಸಿದ್ಲಿಂಗಪ್ಪ ಪಾಟೀಲ್ ಕಡೆಗೆ ತೆರಳಿದರು. ಈ ವೇಳೆ ಇಬ್ಬರು ಕೈ ಮಿಲಾಯಿಸಿ ಜೋರು ಧ್ವನಿಯಲ್ಲಿ ನಿಂದಿಸಿಕೊಂಡರು. ಸಿದ್ಲಿಂಗಪ್ಪ ಪಾಟೀಲ್ ಅವರು ಮಾತನಾಡುವಾಗ ಅದನ್ನು ಬಲವಾಗಿ ವಿರೋಧಿಸುತ್ತಾ ತನ್ನ ಆಸನದಿಂದ ಎದ್ದ ಭೀಮರಾವ್ ಪಾಟೀಲ್ ಅವರು ಸಿದ್ಲಿಂಗಪ್ಪ ಪಾಟೀಲ್ ಕಡೆಗೆ ತೆರಳಿದರು. ಈ ವೇಳೆ ಇಬ್ಬರು ಕೈ ಮಿಲಾಯಿಸಿ ಜೋರು ಧ್ವನಿಯಲ್ಲಿ ನಿಂದಿಸಿಕೊಂಡರು. ಭೀಮರಾವ್ ಪಾಟೀಲ್ ಅವರ ಹಿಂದೆ ಎಂಎಲ್ಸಿಯೂ ಆದ ಅವರ ಸಹೋದರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ತೆರಳಿ ಬೆಂಬಲಕ್ಕೆ ನಿಂತರು. ಪರಿಸ್ಥಿತಿ ಕೈ ಮೀರುತ್ತಿದ್ದಾಗ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಮಧ್ಯಪ್ರವೇಶಿಸಿ ಜಗಳ ಬಿಡಿಸಿದ್ದರು. ಅನಂತರ ಅಲ್ಲೇ ಇದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ವಿ ಖಂಡ್ರೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ವೇದಿಕೆಯಿಂದ ಕೆಳಗಿಳಿದು ಮಧ್ಯಪ್ರವೇಶಿಸಿ ವಾತಾವರಣ ತಿಳಿಗೊಳಿಸಿದ್ದರು. ಅನಂತರ ಅನಿರ್ದಿಷ್ಟಾವಧಿಗೆ ಸಭೆ ಮುಂದೂಡಲಾಗಿದೆ ಎಂದು ಘೋಷಿಸಲಾಯಿತು. ಯಾವುದೇ ರೀತಿಯ ಚರ್ಚೆ ಇಲ್ಲದೆ ಸಭೆ ಮೊಟಕುಗೊಂಡಿತ್ತು.
ಸ್ಮಾಲ್ ವರ್ಕ್ ಇದೆ. ನಾವು ನಾಟಕ ಮಾಡ್ಬೋದು ಈಗ ನಡೀಪ್ಪ ನಡೀರಿ ಹೊರಗಡೆ ನೋಡಿ, ಈಗ ನನಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಮಾಹಿತಿ ತಗೊಂಡು ಹೇಳ್ತೇನೆ. ಸರ್ ಉಸ್ತುವಾರಿ ಮುಂದೆ ಶಾಸಕರು ಸಂದೇಶ ಏನು ಹೋಗುತ್ತೆ ಸರ್? ನಾನು ಈಗಾಗಲೇ ಹೇಳಿದ್ದೇನೆ, ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ. ಓಕೆ, ಅದಕ್ಕೆ ಇದು ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಎಲ್ಲರ ಜೊತೆಯಲ್ಲಿ ಮಾತನಾಡಿದ್ದೇನೆ. ಪಿ ಸಭೆಯನ್ನು ಕರೆದಿದ್ದೀರಿ ಗೊತ್ತಾ? ನಾವು ಕೂಡ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಆಗು ಹೋಗೋಗಳ ಬಗ್ಗೆ ನಾವು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೇವೆ. ಆರಂಭಿಕವಾಗಿ ಅಧ್ಯಕ್ಷರು ಅನುಪಾಲನಾ ವರದಿಯ ಬಗ್ಗೆ ಮಾತಾಡ್ತಾ ಇದ್ದರು. ಅದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ಏನು ಕ್ವಶನ್ ಕೇಳಿದ್ದೆವು, ಒಂದೆರಡು ಕ್ವಶನ್ ಕೇಳಿದಾಗ ಅದ್ರ ಬಗ್ಗೆ ಆನ್ಸರ್ ಕೊಟ್ಟಿದ್ದರು. ನಾವು ಸ್ಯಾಟಿಸ್ಫೈಡ್ ಇಲ್ಲ ಅಂತ ನಾವು ಸಚಿವರಿಗೆ ಮತ್ತು DC ಮೇಡಮ್ ಅವರಿಗೆ ಕೇಳ್ತಾ ಇದ್ದೆ. ಏನಂತಂದರೆ 204 ಹುಮ್ನಾಬಾದ್ ಸರ್ವೆ ನಂಬರ್ 204, 205ನಲ್ಲಿ ಇವತ್ತು ಏನು ಹುಮ್ನಾಬಾದ್ ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಬೇರೆ ಬೇರೆ ಕಬ್ಜಾ ಮಾಡ್ತಾ ಇದ್ದಾರೆ. ಮತ್ತು ನಮಗೇನು ಹುಮ್ನಾಬಾದ್ ಸಾರ್ವಜನಿಕ ಆಸ್ಪತ್ರೆಗಾಗಿ 1 ಎಕರೆನಲ್ಲೇ ಇದೆ, ಅದಕ್ಕೊಂದು 5 ಎಕರೆ ಮಂಜೂರು ಮಾಡಬೇಕಂತ ಅದ್ರ ಬಗ್ಗೆನೂ ಕೂಡ ಮಾತಾಡಿದೆವು. ಆಮೇಲೆ ಏನು ಈಗ ಬೀದರ್ನಲ್ಲಿ ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರು 30, 31, 34ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ನಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಮತ್ತು DC ಮೇಡಮ್ ಅವರಿಗೆ ನಾನು ಲೆಟ್ರ್ ಮುಖಾಂತರ ಕೂಡ ಕೊಟ್ಟಿದ್ದೆ. ಆದರೆ ಇವತ್ತೇನು ನನಗೆ ಅವರು ಉತ್ತರ ಕೊಟ್ಟಿದ್ದರು ಅದು ನನಗೆ ಇದು ಆಗಿದ್ದಿಲ್ಲ. ಅದಕ್ಕಂದೇ ಇದ್ರ ಬಗ್ಗೆ ತಾವು ಏನು ಉತ್ತರ ಕೊಟ್ಟಿದ್ರಿ ನನಗೆ ಸ್ಯಾಟಿಸ್ಫೈಡ್ ಇಲ್ಲ. ಇದ್ರ ಬಗ್ಗೆ ತಾವು ಏನು ಕ್ರಮ ವಹಿಸ್ತೀರಿ ಅಂತ 15 ದಿವಸದಲ್ಲಿ ಕೊಡ್ತಾ ಅಂತಿದ್ರಿ. ನನಗೆ ಇವತ್ತು ಕೊಡಿಸಿರಿ ಅಂತ ಹೇಳಿದೆ. ಹುಮ್ನಾಬಾದ್ ಬೀದರ್ ಹುಮ್ನಾಬಾದ್. ಯಾವ ಸಮಾಜ ಸರ್ ಅದು? ಯಾವ ಸಮಾಜ ಜಾಗ? ಈಗ ಗೊತ್ತಾ, ಅಲ್ಲಿ ಶ್ರೀ ನಾನಕ್ ಜೀರಾ ಟ್ರಸ್ಟ್ ವತಿಯಿಂದ ಅದೊಂದು ಲೇಔಟ್ ಇದೆ. ಈಗ ಗೊತ್ತಾ, ಆ ಒಂದು ಜಾಗ ಆ ಫೌಂಡೇಶನ್ಗೆ ಇದೆ. ಯಾರಿಗೆ? ನಮ್ಮ ಮೈನಾರಿಟಿ ಜನ, ನಮ್ಮದು ಸಿಖ್ ಜನರು ಇದೆ. ಅದು ಅಲ್ಲಿ ಏನಾಗಿದೆ, ಕೆಲವು ಜನರು ಒಳಗೂಡಿ ಅದನ್ನು ಲಪ್ಟೋಸಂತ ಕಾರ್ಯ ನಡೀತಾ ಇದೆ ಅಂತ ನನಗೆ ಗಮನ ಬಂದಾಗ ಅದು ನನ್ನ ಹಕ್ಕಿದೆ, ನಾನು ಕೇಳೋಕ್ಕೋಸ್ಕರ ಅದಕ್ಕೇನು ಇದಿಲ್ಲ, ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಆದರೆ ಅದರ ಮಧ್ಯದಲ್ಲಿ MLCಗಳಂತ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ದರು. ನಾನಂದೆ ಇದು ತಮಗೆ ಏನು ನಾನು ಕೇಳ್ತಾ ಇಲ್ಲ, ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ, ತಾವೇ ಕೊಡ್ತೀರಿ ಅಂತ ನಾನು ಹೇಳಿದೆ. ಅದು ಹೇಳಿದ ಮೇಲೆ ಏಕವಚನಲ್ಲಿ ನೀನು ಹಂಗೆ ಮಾಡ್ತೀನಿ, ನೀನು ಹಿಂಗೆ ಮಾಡ್ತೀನಿ, ನಿನ್ಗೆ ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತ ಒಳಗಡೆ ಅವ್ರು ಎಲ್ಲಿ ಕುಂತಿದ್ರು ಅಲ್ಲಿಂದ ಬಂದು ನನ್ನ ಚೇರ್ ಹತ್ರ ಬಂದು ನನಗೆ ಒಡ್ಲಿಕ್ಕೆ ಬರ್ತಾಯಿದ್ದೆ. ಮತ್ತು ಅವ್ರು ಒಡ್ಲಿಕ್ಕೆ ಬಂದರು, ಅವ್ರು ಬೈಸ್ಕೊಳಕ್ಕೆ ನಾನು ಅವ್ರ ಮನೆ ಆಳಿದ್ದ. ಅವ್ರಿಗೆ ಬರಬೇಕದು. ಈಗ ಏನಾಗಿದೆ, ಅದರಲ್ಲಿ ಎದ್ದು ಸೀದಾ ಕಾಣ್ತಾ ಇದೆ, ಆ ಒಂದು ಭೂಮಿನಲ್ಲಿ ಲಪಡಿಸ್ಬೇಕಂತ ಇವ್ರ ಪರಿವಾರ ಇದೆ. ಅದನ್ನು ಕೂಡ ಕೊಡ್ತೀನಿ ನಾನು ನಿಮಗೆ ಕೆಲವು ದಿನಗಳಲ್ಲಿ. ಇದಕ್ಕೆ ಅವರು ಲಪಡಿಸ್ಬೇಕಂತ ಅವರಿಗೆ, ಯಾಕಂದ್ರೆ 100 ಕೋಟಿ ಬಾಳುವಂಥ ಈ ಒಂದು ಲ್ಯಾಂಡ್ ಇದೆ.
ಅವರು ಒತ್ತುವರಿ ಮಾಡ್ಕೊಂಡು ಇಲ್ಲಿಗಲ್ ಆಗಿ ಮಾಡಿ ಈಗ ಹುಮ್ನಾಬಾದ್ಲಿಂದ ಬಂದು ಇಲ್ಲಿ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಹುಮ್ನಾಬಾದ್ದಾಗ ಪೂರ ತಿಂದು ಖಾಲಿ ಮಾಡಿಟ್ಟಾರ. ಇಲ್ಲೂ ಕೂಡ ಬೀದರ್ದಾಗ ಕೂಡ ಇದೇ ಥರ ಮಾಡಬೇಕಂತ ಅವ್ರು ನಡೀತಾ ಇದೆ. ಆದ ಕಾರಣ ನಂದು ಹಕ್ಕಿದೆ, ನಾನು ಕೇಳೋದು ಅದಕ್ಕೇನು ತಪ್ಪಿದೆ? ಹೂ ಈಸ್ ಹಿ? MLC ಅವರೇ ನನಗೆ ಆನ್ಸರ್ ಮಾಡ್ಲಕ್ಕ, ವೆದರ್ ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ದಿಸ್ ಈ ಕಾರ್ಯಕ್ರಮದ್ದು ಅವ್ರೇನು ಅಧಿಕಾರಿಗಳಿದ್ದಾರ? ಅರೆ ನಿಮಗೆ ಕ್ವಶನ್ ಕೇಳೋದಿತ್ತು, ನಿಮಗೆ ಪ್ರಶ್ನೆ ಮಾಡೋದಿತ್ತು ಅಂತಂದ್ರೆ ಅಧ್ಯಕ್ಷರಿಗೆ ಕೇಳ್ರಿ, ಅಧಿಕಾರಿಗಳಿಗೆ ಕೇಳ್ರಲ್ಲ, ನನಗೆ ಕೇಳೋರ್ದಾಗೇನು? ಅವ್ರಿಗೆ ಏನಾಗಿದೆ ಇದೇ ಥರ ನಡೀತಾ ಇದೆ, ತುಗ್ಲಕ್ ದರ್ಬಾರ್ ಅಂತಂತಾರೆ ನೋಡ್ರಿ. ಇವೆಲ್ಲ ಕೂಡ ಭಾಳಷ್ಟು ಜನ ನಡೆಯಲ್ಲ. ಇದೇ ನೋಡಿ 2023ದಾಗ ಏನು ಜನರು ನಿರ್ಣಯ ತೊಗೊಂಡ್ರೆ ಅವ್ರಿಗೇನೋ ಬುದ್ಧಿ ಹೋಗಿಲ್ಲ. ಮುಂದೆ 28ನಗೂ ಕೂಡ ಇದೇ ಥರ ಆಗ್ತದೆ, ಇದೇ ಥರ ಆಗ್ತದೆ. ಅವ್ರ ಪರಿವಾರದವರೇ ಎಲ್ಲ ಕಡೆ ಇರಬೇಕು. ಯಾಕಂತಂದ್ರೆ ಈಗ 2 MLCಗಳಿಗೂ ಅವರೇ ಇದ್ದಾರೆ, DCC ಬ್ಯಾಂಕಿನ ಉಪಾಧ್ಯಕ್ಷರು ಅವರೇ ಇದ್ದಾರೆ, ಮೊನ್ನೆ ಯಾವುದೋ ನಾಮಿನೇಟ್ ರಾಜ್ಯ ಉಪಾಧ್ಯಕ್ಷ ಮಾಡ್ರು ಅವ್ರ ಮಕ್ಕನೇ ಇದ್ದಾರೆ, MLA ಎಲೆಕ್ಷನ್ ಕೂಡ ಅವರೇ ನಿಂದಿರಬೇಕು, MP ಎಲೆಕ್ಷನ್ ಭೀ ಕೇಳಿರು, ಆ ಮೋದಿಗೆ ಹಾಳಿದಂತ ಅಂಚು ಮನೆ ಕುಂತಾರೋ ಅಷ್ಟೇ. ಎಲ್ಲನೂ ಕೂಡ ಅವ್ರ ಪರಿವಾರದವರಿಗೆ ಬೇಕು, ಬೇರೆ ಯಾರು ಕೂಡ ನಮ್ಮಂಥ ಯುವಕರು ಬೆಳಿಬಾರ್ದು. ಈ ಥರ ಇದೆ. ಇಂಥದಕ್ಕೆ ನಾವು ಯಾವುದೂ ಕೂಡ ಆಸ್ಪದೆ ಕೊಡಲ್ಲ. ಇಂಥ ಎಷ್ಟೇ ಜನ ಬಂದರೂ ಭೀ ಆ ಫೇಸ್ ಮಾಡ್ಲಿಕ್ಕೆ ಸಿದ್ದು ಪಾಟೀಲ್ ರೆಡಿ ಅನ್ನ. 48 ಎಕರೆ ಜಾಗ ಇದು ಒಂದು ನಾನಕ್ ಜೀರಾ ಸಾಹೇಬ್ ಆ ಫೌಂಡೇಶನ್ ಒಂದು ಜಾಗ ಇದೆ. ಆ ಒಂದು ಜಾಗ ಇವತ್ತು ಆ ಫೌಂಡೇಶನ್ ಇದೆ ಅಂತಂದ್ರೆ ಆ ಟ್ರಸ್ಟ್ದವರಿಗೆ ಅಲ್ಲಿಂದ ಸಿಖ್ ಜನರಿಗೆ ಉಪಯೋಗ ಆಗಬೇಕು. ಅದು ಯಾರೋ ಪ್ರೈವೇಟ್ದವ್ರು ಬಂದು ಲೇಔಟ್ ಹಾಕಿ ಮಾರ್ಕೊಂಡು ಹೋಗಿ ಆ ಜನರಿಗೆ ಮೋಸ ಆಗಬಾರ್ದು ಅಂತ ನಾನು ಈ ಒಂದು ಪ್ರಶ್ನೆ ಕೇಳಿದೆ. ಅದು ಮತ್ತು ಇಲ್ಲಿಗಲ್ ಆಗಿ ಲೇಔಟ್ ಮಾಡಿದ್ದಾರೆ ಇವತ್ತು ಏನು ನಾನು ಅಧಿವೇಶನಲ್ಲಿ ಕೂಡ ಸಂಬಂಧಪಟ್ಟ ಸಚಿವರಿಗೆ ಇದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಇವತ್ತಲ್ಲಿ ತಪ್ಪಾಗಿದೆ, ಅದ್ರ ಮೇಲೆ ಕ್ರಮ ವಹಿಸ್ತೀನಂತ ನನಗೆ ರೈಟಿಂಗ್ನಲ್ಲೂ ಕೂಡ ಕೊಟ್ಟಿದ್ದಾರೆ ಅವರು. ಮೊನ್ನೆ ಏನು ಲಾಸ್ಟ್ ಟೈಮು ಕೂಡ KDP ಮೀಟಿಂಗ್ನಲ್ಲಿ ನಾನು ಕೇಳಿದಾಗ 15 ದಿವಸದಾಗ ಉತ್ತರ ಕೊಡ್ತಾರಂತ ನನಗೆ ಕೊಟ್ಟಿದ್ದರು. ಆದರೆ ಇವತ್ತು ಏನು ಉತ್ತರ ಕೊಟ್ಟಿದ್ದರು ಅದು ಸ್ಯಾಟಿಸ್ಫೈಡ್ ಇಲ್ಲ ಕಾರಣ ನಾನು ಕೇಳ್ತಾ ಇದ್ದೆ. ಆದರೆ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ಬ್ಯಾನಿ ಆಗ್ತಾ ಇದೆ? ಇಂಥವು ಭಾಳಷ್ಟು ನೋಡಿದ್ರಿ, ಯಾರ್ಲಿಂದ ಯಾರಿಗೂ ಅಜ್ಜಕ್ಕಾಗ್ತಿಲ್ಲ. ನಮ್ಮ ಹನಿ ಬರ್ದಾಗ ಏನದ ಅದು ಆಗ್ತದ. ಇವೆಲ್ಲ ಇಂಥ ಪುಡಿಯಾಡಿಗಳಿಗೆ ಅಂಜೋದು ಪಿಂಜೋದು ಇವೆಲ್ಲ ನಮ್ದು ರಕ್ತದಾಗಿಲ್ಲ. ನಮ್ಮ ರಕ್ತನೇ ಬೇರೆ ಇದೆ, ನಮ್ಗೆ ಅದಕ್ಕೆ ಗೊತ್ತಿದೆ. ಇಂಥವ್ರಿಗೆ ನೋಡೋದು ಭಾಳಷ್ಟು ಇದೆ. ದೂರ ಅದ್ರದ್ದು ಏನಿರ್ತದೆ ಆಯ್ಕೆ ಮೀಟಿಂಗ್ನಲ್ಲಿ ಆಗಿದೆ, ಆಗಿದೆ ಅಷ್ಟೇ. ಯಾವುದು ಬಳ್ಳಾರಿನಲ್ಲಿ ಪಾಪ ಒಬ್ಬವ ಪ್ರಾಣ ಕಳ್ಕೊಂಡಿದ್ದಾನೆ. ಆ ಥರ ನಂಬಕಲ್ಲಿ ಏನೂ ಇಲ್ಲ. ಇವತ್ತು ಏನು ಕೇಳಿದಾರ ಇದ್ರ ಬಗ್ಗೆ ತನಿಖೆ ಇದು ಮಾಡ್ಬೇಕು, ಏನಾಗಿದೆ ಏನಿಲ್ಲ ಅದು ಯಾಕೆ ಆಗ್ತಾಯಿದೆ ಅಂತ. ಹುಮ್ನಾಬಾದ್ ಮತ್ತು ಕ್ಷೇತ್ರದಾಗೆ ಆಗ್ತಾಯಿದೆ ಅಂತ ತಾವು ಕೂಡ ಗಮನಿಸಬೇಕು. ಇವತ್ತಾ MLCಗಳು ಅಂದ್ರೆ ಒಬ್ಬರಿಗೆ 41 ಕ್ಷೇತ್ರಗಳು ಬರ್ತಾವೆ, ಒಬ್ಬರಿಗೆ 6 ಕ್ಷೇತ್ರಗಳು ಬರ್ತಾವೆ. ಆದರೆ ಹುಮ್ನಾಬಾದ್ನಲ್ಲಿ ಯಾಕೆ ಆಗ್ತಿದೆ ಅಂತ ಅದು ಕ್ವಶನ್ ಮಾಡ್ರೆ ಅವ್ರಿಗೆ ಹುಮ್ನಾಬಾದ್ ಬಿಟ್ಟು ಯಾವುದು ಕೂಡ ಕಾಣ್ತಾ ಇಲ್ಲ. ಹುಮ್ನಾಬಾದ್ದಾಗ ಇಂಥ ಯುವಕರು MLA ಆಗೋದು ಅವ್ರಿಗೆ ಪಸಂದಿಲ್ಲ. ಅವ್ರ ಅಣ್ಣದೇರಿ ಆಗಬೇಕು, ಅವ್ರ ತಮ್ಮದೇರಿ ಆಗಬೇಕು, ಅವ್ರ ಮಕ್ಕಳೇ ಆಗಬೇಕು. ಈಗ ಲಾಸ್ಟಿಗೆ ಅವ್ರ ಮನೆಗೆ ಅವರ ಪ್ರಾಣಿಗಳು ಇದ್ರು ಅದಕ್ಕೆ ಮಾಡ್ತಾರೆ ಅವ್ರು. ವಿವಿಧ ಇಲಾಖೆಗಳ ಯೋಜನೆಗಳ ಅನುಷ್ಠಾನ ಅಧಿಕಾರಿಗಳು ಪ್ರಸಕ್ತ ಸಾಲಿನ ಎಲ್ಲ ಕಾಮಗಾರಿಗಳನ್ನು ಮಾರ್ಚ್ ಒಳಗಾಗಿ ಪೂರ್ಣಗೊಳಿಸಿ ಗುರಿ ಸಾಧಿಸಬೇಕೆಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಸೂಚಿಸಿದರು. ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ KDP ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ದರು. ಪ್ರಸಕ್ತ ಸಾಲಿನ ವಾರ್ಷಿಕ ಅಂತ್ಯ ಸಮೀಪದಲ್ಲಿದ್ದಿದೆ. ಎಲ್ಲ ಅಧಿಕಾರಿಗಳು ಕ್ರಿಯಾಶೀಲರಾಗಿ ಬಾಕಿ ಇರುವ ಎಲ್ಲ ಯೋಜನಾ ಕಾರ್ಯಕ್ರಮಗಳನ್ನು ಹಾಗೂ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕೆಂದರು. ಬೀದರ್ ಜಿಲ್ಲೆಯ ಶೈಕ್ಷಣಿಕ ಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ರಿಯಾಶೀಲರಾಗಿ ತೊಡಗಿಸಿಕೊಳ್ಳಬೇಕು. SSLC ಹಾಗೂ PUC ಪರೀಕ್ಷೆಗಳು ಹತ್ತಿರಗೊಳ್ಳುತ್ತಿದೆ. ಫಲಿತಾಂಶ ಸುಧಾರಣೆಗೆ ಅಗತ್ಯ ಕ್ರಮಗಳು ಕೈಗೊಳ್ಳಬೇಕೆಂದರು. ಈ ವರ್ಷ ಕೊನೆಗೊಳ್ಳುವ ಹಂತದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಹಂಚಿಕೆ ಆಗಿರುವ ಅನುದಾನವನ್ನು ಸರಿಯಾಗಿ ಬಳಕೆಯಾಗಬೇಕು. ಮೈಕ್ರೋದಲ್ಲಿ ಎಲ್ಲ ಶಾಸಕರು ಪ್ರಸ್ತಾವನೆ ನೀಡಿದ್ದು ಮರುಪರಿಶೀಲನೆ ಮಾಡಲು ಬಂದಿದ್ದ ಅಧಿಕಾರಿಗಳಿಂದ ವಿಳಂಬ ಆಗುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ತಕ್ಷಣವೇ ಮರುಪರಿಶೀಲಿಸಿ 5 ದಿನದೊಳಗಾಗಿ ಪ್ರಸ್ತಾವನೆಗಳನ್ನು ಕಳುಹಿಸಬೇಕೆಂದು ಸಚಿವರು ತಿಳಿಸಿದ್ದರು.
ಮುಂದುವರಿದು ಮಾತನಾಡುತ್ತಾ ಜಿಲ್ಲೆಯಲ್ಲಿ 277 ಕೋಟಿ ರೂಪಾಯಿ ಬೆಳೆ ಪರಿಹಾರವನ್ನು 1.92 ಲಕ್ಷ ರೈತರಿಗೆ ಈಗಾಗಲೇ ಅವರ ಖಾತೆಗೆ ಜಮಾ ಆಗಿವೆ. 5,000 ರೈತರಿಗೆ 80 ಲಕ್ಷ ರೂಪಾಯಿ ವಿವಿಧ ತಾಂತ್ರಿಕ ಕಾರಣಗಳಿಂದ ಜಮೆಯಾಗಬೇಕಿದೆ. ಅಧಿಕಾರಿಗಳು ನಿರಂತರವಾಗಿ ಬಗೆಹರಿಸಲು ಶ್ರಮಿಸುತ್ತಿದ್ದಾರೆ ಎಂದು ಸಚಿವರು ತಿಳಿಸಿದ್ದರು. ಈಗಾಗಲೇ ಕೆಪಿಎಸ್ ಶಾಲೆಗಳನ್ನು ಮಂಜೂರಾತಿ ಮಾಡಲಾಗಿದೆ. ಇದಕ್ಕೆ ವಿಸ್ತೃತವಾದ ಯೋಜನಾ ವರದಿಯೊಂದನ್ನು ಸಿದ್ಧಪಡಿಸಿ ಅನುಮೋದನೆ ಪಡೆಯಲಾಗುವುದು. ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಬೇಕಿದೆ. ಜಲ್ ಜೀವನ್ ಮಿಷನ್ ಕಾಮಗಾರಿಗಳ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿವೆ. ಅಧಿಕಾರಿಗಳು ಸಮಸ್ಯೆಗಳನ್ನು ಪರಿಶೀಲಿಸಿ ಯಾರಿಗೂ ತೊಂದರೆ ಆಗದಂತೆ ಗುಣಮಟ್ಟದ ಕಾಮಗಾರಿಗೆ ಕ್ರಮ ವಹಿಸಬೇಕು. ಕೆಲ ಕಾಮಗಾರಿಗಳಿಗೆ ಭೂಮಿ ಗುರುತಿಸಲು ಜಿಲ್ಲಾಡಳಿತಕ್ಕೆ ತಿಳಿಸಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಶೀಘ್ರವೇ 10 ಎಕರೆ ಜಮೀನು ಹಸ್ತಾಂತರಗೊಳಿಸಬೇಕೆಂದರು. ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣಕ್ಕೂ ಸಹ ಭೂಮಿ ಗುರುತಿಸಲಾಗಿದೆ. ಅನೇಕ ಕಾಮಗಾರಿಗಳ ಭೂಮಿ ಗುರುತಿಸುವ ಕಾರ್ಯ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಶಿಥಿಲ ವ್ಯವಸ್ಥೆಯಲ್ಲಿರುವ ಶಾಲಾ ಕೊಠಡಿಗಳನ್ನು ನೆಲಸಮ ಮಾಡುವಂತೆ ಈ ಹಿಂದೆಯೇ ಸೂಚಿಸಲಾಗಿತ್ತು. ಜಿಲ್ಲಾಡಳಿತ ಸಂಕೀರ್ಣ ನೆಲಸಮಗೊಳಿಸದಿದ್ದಂತೆ ಲೋಕೋಪಯೋಗಿ ಇಲಾಖೆ ಶಿಥಿಲಾವಸ್ಥೆಯ ಕೊಠಡಿಗಳನ್ನು ನೆಲಸಮ ಮಾಡಬೇಕು ಎಂದರು. ಜಿಲ್ಲೆಯ ಎಲ್ಲ ಶಾಲಾ ಕೊಠಡಿ ರಿಪೇರಿಗೆ 10 ಕೋಟಿ ರೂಪಾಯಿ ಅಗತ್ಯವಿದೆ. ಕೆಕೆಆರ್ಡಿಬಿ ಅನುದಾನದಡಿ ಕ್ರಮ ಕೈಗೊಳ್ಳಲಾಗುವುದು. 1317 ಕೊಠಡಿಗಳನ್ನು ಆವಿಷ್ಕಾರ ಯೋಜನೆಯಡಿ ರಿಪೇರಿ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದರು. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅನೇಕ ಕಾಮಗಾರಿಗಳನ್ನು ಮಾರ್ಗಸೂಚಿಯನ್ವಯ ಕೈಗೊಳ್ಳಬೇಕು. ವಿವಿಧ ನಿಗಮಗಳ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸರಿಯಾಗಿ ಸಹಾಯ ಸೌಲಭ್ಯಗಳನ್ನು ತಲುಪಿಸಬೇಕು. ವಿದ್ಯುತ್ ಇಲಾಖೆಯಿಂದ ಸಂಭವಿಸಿದ ಅವಘಡಗಳಲ್ಲಿ ಎಷ್ಟು ಜನ ಮೃತಪಟ್ಟಿದ್ದು, ಎಷ್ಟು ಪರಿಹಾರ ನೀಡಲಾಗಿದೆ ಎಂಬುದರ ಬಗ್ಗೆ ಅಧಿಕಾರಿಗಳು ವಿವರ ನೀಡಬೇಕು. ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಆಸಕ್ತಿಯಿಂದ ಕ್ರಿಯಾಶೀಲರಾಗಿ ಬಡವರ, ರೈತರ, ಮಹಿಳೆಯರ, ಹಿಂದುಳಿದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಸಚಿವರು ತಿಳಿಸಿದ್ದರು. ಸಭೆಯ ಆರಂಭದಲ್ಲಿ ವಿವಿಧ ಇಲಾಖೆಯ ಯೋಜನಾ ಕಾರ್ಯಕ್ರಮಗಳನ್ನು ಫಲಾನುಭವಿಗಳಿಗೆ ಸಹಾಯಧನದ ವಿವಿಧ ಸಹಾಯ ಸೌಲಭ್ಯಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಬೀದರ್ ದಕ್ಷಿಣ ಕ್ಷೇತ್ರದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಹುಮ್ನಾಬಾದ್ ಶಾಸಕರಾದ ಡಾಕ್ಟರ್ ಸಿದ್ಲಿಂಗಪ್ಪ ಎನ್ ಪಾಟೀಲ್, ವಿಧಾನ ಪರಿಷತ್ ಶಾಸಕರುಗಳಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್, ಭೀಮರಾವ್ ಬಿ ಪಾಟೀಲ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಲಾ ಬಿ ನಾರಾಯಣರಾವ್, ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ಸೂಚನೆ ಎಲ್ಲ ಅಧಿಕಾರಿಗಳಿಗೆ, ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ. ಆಯಾ ಇಲಾಖೆ ಮುಖ್ಯಸ್ಥರಿಗೆ ಒಂದು ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಏನ್ ನಿಮಗೆ ಕ್ರಿಯಾ ಯೋಜನೆ ನೀವು ತಯಾರು ಮಾಡಿದ್ದೀರಿ, ಅನುದಾನ ಹಂಚಿಕೆ ಆಗಿದೆ, ಈ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು. ಜನಪ್ರತಿನಿಧಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವ್ರ ಗಮನಕ್ಕೆ ತರಬೇಕು ಅಂದ್ರೆ ತತ್ಕ್ಷಣ ಮಾಡಬೇಕು. ಇಲ್ಲಿವರೆಗೆ ಎಷ್ಟು ಅನುದಾನ ಖರ್ಚು ಮಾಡಿದ್ದೀರಿ, ಇನ್ನು ಎಷ್ಟು ಖರ್ಚು ಮಾಡಬೇಕಾಗಿದೆ, ತರಾತುರಿಯಲ್ಲಿ ನೀವೇನಾದ್ರೂ ಖರ್ಚು ಮಾಡಿದ್ರೆ, ದುರ್ಬಳಕೆ ಮಾಡಿಕೊಂಡ್ರೆ ನೀವೇ ಜವಾಬ್ದಾರ ಆಗ್ತೀರಿ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಹೀಗಾಗಿ ಅರ್ಧಕ್ಕೆ ಈ ಒಂದು ಸಭೆ ಮೊಟಕುಗೊಳಿಸ್ತಾ ಇದ್ದೀವಿ. ಮುಂದಿನ ಸಭೆ ಒಂದು ವಾರ ಒಳಗಾಗಿ ನಾನು ಮುಂದುವರೆದಂತ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಸಭೆ ಕರೀತೇನೆ. ಎಲ್ಲ ಜನಪ್ರತಿನಿಧಿಗಳಿಗೆ ಇನ್ನೊಂದು ಸಲ ಆಹ್ವಾನ ಮಾಡ್ತೇನೆ. ಎಲ್ಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಮತ್ತೆ ಮುಂದೆ ನಾವು ಜಿಲ್ಲೆಯ ಪ್ರಗತಿಯತ್ತ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವಂಥ ಒಂದು ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳುತ್ತಾ,
ಈ ತಿಂಗಳ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11:30 ಗಂಟೆಗೆ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ 10,000ಕ್ಕೂ ಅಧಿಕ ಬೌದ್ಧ ಅನುಯಾಯಿಗಳು, ದಲಿತ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಈ ಹೋರಾಟದಲ್ಲಿ ಭಾಗವಹಿಸಲಿರುವರು. ಹಾಗೆ ಬೀದರ್ ಜಿಲ್ಲೆಯಿಂದ ಕನಿಷ್ಠ 1,000 ಜನ ಬರುವರೆಂಬ ನಿರೀಕ್ಷೆ ಹೊಂದಿದ್ದೇವೆ ಎಂದು ಅಣದೂರು ವೈಶಾಲಿ ನಗರದ ಬುದ್ಧವಿಹಾರದ ಪೂಜ್ಯ ಭಂತೆ ಸಂಘರಕ್ಕೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಜನವರಿ 6ರಂದು ನಡೆಯಲಿರುವ ಬೆಂಗಳೂರಿನಲ್ಲಿ ಈ ಹೋರಾಟಕ್ಕೆ ಶ್ರೀಲಂಕಾದಿಂದ ತಂದಿರುವ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಯ ದರ್ಶನ ಮಾಡಿ ಬುದ್ಧ ವಂದನೆ ಮುಕ್ತಿ ಆಂದೋಲನಕ್ಕೆ ದಕ್ಷಿಣ ಭಾರತದ ಕರ್ನಾಟಕದಿಂದ ಚಾಲನೆ ನೀಡಲಾಗುವುದು. ನಂತರ ಕರ್ನಾಟಕ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುತ್ತದೆ. ಇಂದು ಮೈಸೂರು ಮತ್ತು ಜನವರಿ 7ರಂದು ಕನಕಪುರ ಆಯಾ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದವರು ಹೇಳಿದರು. ವಿಶ್ವಕ್ಕೆ ಶಾಂತಿ, ಪ್ರೀತಿ, ಕರುಣೆ, ಬೆಳಕನ್ನು ನೀಡಿದ ಭಗವಾನ್ ಬುದ್ಧರ ಸ್ಥಳ ಮತ್ತು ಸಾಮ್ರಾಟ್ ಅಶೋಕರು ನಿರ್ಮಿಸಿದ ವಿಶ್ವಖ್ಯಾತಿ ಮಹಾಸೂಕ್ತದ ಪಾವನ ಸ್ಥಳ, ಜಗತ್ತಿನ ಬೌದ್ಧರ ಪವಿತ್ರ ಕ್ಷೇತ್ರವಾದ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡದೆ ಹಿಂದೂಗಳ ನಿಯಂತ್ರಣಕ್ಕೆ ನೀಡಿ ಅನ್ಯಾಯ ಮಾಡಲಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೆದ ಈ ಹೋರಾಟಕ್ಕೆ ಸಂವಿಧಾನಿಕ ಇನ್ನೂ ಜಯ ಸಿಕ್ಕಿಲ್ಲ. ಸಂವಿಧಾನದ ಕಲಂ 13, 25, 26 ಮತ್ತು 29ರ ರಕ್ಷಣೆ ಮತ್ತು ಅನುಷ್ಠಾನಕ್ಕಾಗಿ ಬಿಟಿ ಕಾಯ್ದೆ 1949 ರದ್ದುಗೊಳಿಸಿ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ಒಪ್ಪಿಸಬೇಕು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತ ಸಹಕಾರಗೊಳಿಸಲು ಚಿಗುರೊಡೆದ ದೇಶಕ್ಕೆ ಬಿಕ್ಕು ಮಹಾಸಂಘ ಫೆಬ್ರವರಿ 12ರಂದು ದೆಹಲಿ ಚಲೋ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿಗಾಗಿ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ. ಆ ನಿಮಿತ್ತವಾಗಿ ಅಂದು ಲಕ್ಷ ಬೌದ್ಧ ಅನುಯಾಯಿಗಳು ದೇಶದ ವಿವಿಧ ಸ್ಥಳಗಳಿಂದ ದೆಹಲಿಯಲ್ಲಿ ಸಾಗರೋಪದಲ್ಲಿ ಸೇರಬೇಕಿದೆ. ಈ ಕಾರ್ಯಕ್ರಮದ ಪೂರ್ವ ತಯಾರಿಯಾಗಿ ಕರ್ನಾಟಕ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ವಿನಂತಿಸಲು ಜನವರಿ 6ರಂದು ಕರ್ನಾಟಕ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದೆಂದು ಹೇಳಿದ್ದರು. ಕರ್ನಾಟಕ ರಾಜ್ಯದ ಸಮಸ್ತ ಬಿಕ್ಕು ಸಂಘ, ಬೌದ್ಧ ಸಂಘ ಸಂಸ್ಥೆಗಳು, ಎಲ್ಲ ದಲಿತ ಸಂಘ ಸಮಿತಿಗಳ ರಾಜ್ಯ ಸಂಚಾಲಕರು, ಮುಖಂಡರು, ನೌಕರರು, ವಿದ್ಯಾರ್ಥಿ, ಯುವಜನರು, ಕಾರ್ಮಿಕರು, ಮಹಿಳೆಯರು ಮತ್ತು ಪ್ರಗತಿಪರ ಚಿಂತಕರು, ಬೌದ್ಧ ಅನುಯಾಯಿಗಳು ಭಾಗವಹಿಸಲು ಆಹ್ವಾನಿಸಲಾಗಿದೆ ಎಂದು ತಿಳಿಸಿದ್ದರು. ಬುದ್ಧಗಯಾ ಟೆಂಪಲ್ ಆಕ್ಟ್ 1949 ರದ್ದುಗೊಳಿಸಿ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕೆಂದು ಕರ್ನಾಟಕ ರಾಜ್ಯಪಾಲರಿಂದ ಕೇಂದ್ರ ಮತ್ತು ಬಿಹಾರ ಸರ್ಕಾರಕ್ಕೆ ಸೂಕ್ತ ಶಿಫಾರಸು ಮಾಡಬೇಕು. ಬುದ್ಧಗಯಾ ಟೆಂಪಲ್ ಆವರಣದಲ್ಲಿ ಅತಿಕ್ರಮಣ ಮಾಡಿಕೊಂಡ ಜಾಗವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕು ಮತ್ತು ಅಲ್ಲಿ ಉದ್ದೇಶಪೂರ್ವಕವಾಗಿ ನಡೆಯುವ ಹಿಂದೂ ಧರ್ಮದ ಕ್ರಿಯಾ ಚಟುವಟಿಕೆಗಳಿಗೆ ಸರ್ಕಾರ ಕೂಡಲೇ ಕಡಿವಾಣ ಹಾಕಬೇಕು. ಕರ್ನಾಟಕ ಸರ್ಕಾರ ಕಳೆದ ಬಜೆಟ್ನಲ್ಲಿ ಘೋಷಿಸಿರುವಂತೆ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನಿತಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ರಚಿಸಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆಯನ್ನು ಆಂಧ್ರದ ಬುದ್ಧವನ ಮಾದರಿಯಲ್ಲಿ ಕನಿಷ್ಠ 200 ಎಕರೆ ಪ್ರದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿ ಸನ್ನತಿಯನ್ನು 7 ಸ್ಟಾರ್ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು. ಪರಿಶಿಷ್ಟ ಜಾತಿಯ ಬೌದ್ಧರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು. ಪ್ರತಿ ವರ್ಷ ಮಹಾತ್ಮ ಗೌತಮ್ ಬುದ್ಧ ಜಯಂತಿಗೆ ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕು. ರಾಜ್ಯದ ಪ್ರತಿ ಪಂಚಾಯಿತಿ, ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬುದ್ಧವಿಹಾರ ನಿರ್ಮಾಣ ಮಾಡಲು ಕನಿಷ್ಠ 5ರಿಂದ 10 ಎಕರೆ ಜಮೀನು ಕಾಯ್ದಿರಿಸಬೇಕು. ಆಸಕ್ತ ಬೌದ್ಧ ಸಂಘ ಸಂಸ್ಥೆಗಳಿಗೆ ಭೂ ಮಂಜೂರಾತಿ ಯಾವುದೇ ವಿಳಂಬ ಮಾಡದೆ ನೀಡಬೇಕು. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಬುದ್ಧವಿಹಾರ ಗಳಿಗೆ ಮೂಲಸೌಕರ್ಯಗಳಾದ ಸಂಪರ್ಕ, ರಸ್ತೆ, ಬೀದಿ ದೀಪ, ಕುಡಿಯುವ ನೀರಿನ ಸೌಕರ್ಯ ಒದಗಿಸಬೇಕು. ಅಗತ್ಯವಿದ್ದಲ್ಲಿ ಯಾತ್ರಿ ನಿವಾಸಿ ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿರುವ ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳನ್ನು ಸಂರಕ್ಷಿಸಲು ವಿಶೇಷ ಯೋಜನೆ ರೂಪಿಸಬೇಕು. ಗುಲ್ಬರ್ಗಾ ಜಿಲ್ಲೆಯ ಸನ್ನತಿ, ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳದ ಗವಿಮಠ,
ಪಾಲಿಗುಂಡು ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ಉದ್ಗಲ್ ಚಿತ್ರದುರ್ಗದಲ್ಲಿಯ ಅಶೋಕ್ ಸಿದ್ದಾಪುರ್, ಬ್ರಹ್ಮಗಿರಿ, ಜಂಟಿಂಗ್ ರಾಮೇಶ್ವರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 10 ರಾಜ್ಘಾಟ್ ಇತರೆ ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದರು. ದಲಿತ ಮುಖಂಡರಾದ ಸುರೇಶ್ ಜೋಜನಾಕರ್, ಕಪಿಲ್ ಗೋಡ್ಬಳೆ, ಅಮೃತ್ ಮುತ್ತಂಗಿಕರ್, ರಾಜ್ಕುಮಾರ್ ಮೂಲ್ಭಾರತಿ, ಅಂಬಾದಾಸ್ ಚಕ್ರವರ್ತಿ, ಶಶಿಧರ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಬೌದ್ಧರ ಒಂದು ಪವಿತ್ರ ಸ್ಥಳವಾಗಿರ್ತಕ್ಕಂತಹ ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾಗಿರ್ತಕ್ಕಂತಹ ಸ್ಥಳ, ಇಡೀ ವಿಶ್ವದ ಬೌದ್ಧರಿಗೆ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಳ. ಇವತ್ತು ಬೇರೆ ಅನ್ಯ ಧರ್ಮದವರು 1949 BT ಆಕ್ಟ್ ಮಾಡುವ ಮೂಲಕ ಬೌದ್ಧರಿಗೆ ಅನ್ಯಾಯ ಮಾಡುವಂಥ ಮತ್ತು ಭಾರತ ಸಂವಿಧಾನದ ರಕ್ಷಣೆಯನ್ನು ಉಲ್ಲಂಘಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಸೊ ಈ ಒಂದು ಹೋರಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಆದರೂ ಕೂಡ ಬೌದ್ಧರ ಸ್ಥಳವನ್ನು ನೀಡುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಬೌದ್ಧರಿಗೆ ಬೌದ್ಧರ ಸ್ಥಳ ಕೊಡಬೇಕು ಅಂಥೇಳಿ ಬೆಂಗಳೂರಿನಲ್ಲಿ ದಿನಾಂಕ 6/1/2026 ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಯ ಆಂದೋಲನದ ರೂವಾರಿಯಾಗಿರ್ತಕ್ಕಂಥ ಪೂಜ್ಯ ವಿನಾಚಾರ್ಯ ಬಂತೇಜಿ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಒಂದು 12ನೇ ತಾರೀಕು ದಿಲ್ಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಪ್ರಧಾನಮಂತ್ರಿಯವರಿಗೆ ಮತ್ತು ಬಿಹಾರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಜನರು ಈ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಈ ಒಂದು ಆಂದೋಲನಕ್ಕೆ ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ಸಂಘಕ್ಕೆ ಬೌದ್ಧ ವಿಹಾರ ಅಂತರ ವತಿಯಿಂದ ಮನವಿ ಮಾಡ್ಕೊಳ್ತೇನೆ. ದಿನಾಂಕ 6ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಅಂದರೆ ದಿಲ್ಲಿ ಹೋರಾಟಕ್ಕೆ ಕರ್ನಾಟಕದಿಂದ ಚಾಲನೆ ಆಗ್ತಾ ಇದೆ. ದಕ್ಷಿಣ ಭಾರತದಿಂದ ಈ ಹೋರಾಟವನ್ನು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಬಿಹಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲಿನ ಹೋರಾಟನೇ ಒಂದು ಚೇತಾವಣೆ ಆಗಂತ ಒಂದು ಸಂದೇಶನ ನೀಡಬೇಕಾಗಿದೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಸುಮಾರು ಒಂದು ಈಗಾಗಲೇ ನಮ್ಮ ಗುರುಗಳು ಹೇಳಿದಾಗೆ 500 ಮೇಲ್ಪಟ್ಟಿ 1000 ಮಧ್ಯದೊಳಗಡೆ ನಾವು ಜನ ಬೀದರ್ಲಿಂದ ಹೋಗ್ತಾ ಇದ್ದೀವಿ 5ನೇ ತಾರೀಕು. ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಬುದ್ಧಿಜೀವಿಗಳು, ವಿಚಾರವಂತರು ಈ ಹೋರಾಟಕ್ಕೆ ಎಲ್ಲರೂ ಏನಂದ್ರೆ ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ ನಾವು 5ನೇ ತಾರೀಕು ಬೀದರ್ಲಿಂದ ಹೋಗ್ತಾ ಇದ್ದೀವಿ. ಆ 6ನೇ ತಾರೀಕು ಮತ್ತು ಕರ್ನಾಟಕದಲ್ಲಿ 3 ಕಡೆ ಹೋರಾಟ ಇದ್ದಾವೆ. ಒಂದು 4ನೇ ತಾರೀಕು ಕೂಡ ಹೋರಾಟ ಇದೆ. ಅದ್ರ ಜೊತೆಯಾಗಿ 7ನೇ ತಾರೀಕು ಕೂಡ ಹೋರಾಟ ಇದೆ. ಮಧ್ಯದಲ್ಲಿ 6ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಹಾಗಾಗಿ ನಮ್ಮ ಇವತ್ತೇನದು ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಮ್ಮ ಕರ್ನಾಟಕದಿಂದ ಪ್ರಾರಂಭ ಆಗ್ತಾ ಇದೆ. ಇಡೀ ನಮ್ಮ ಭಾರತ ದೇಶದ ಎಲ್ಲ ನಮ್ಮ ಬೌದ್ಧ ಭಿಕ್ಕುಗಳು ಕೂಡ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟವನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯ ಕಡೆ ಬೀದರ್ ಕಡೆ ಇರೋದ್ರಿಂದ ಆ ಹೋರಾಟಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲೇ ಹೆಚ್ಚು ಜನ ಸೇರ್ತಾರನ್ನಂಥ ಒಂದು ಆಶಾಭಾವನೆ ಕೂಡ ನಾವು ಇಟ್ಕೊಂಡಿದ್ದೀವಿ. ಹಿಂದೂ ಸಮ್ಮೇಳನದ ಅಂಗವಾಗಿ ನಗರದಲ್ಲಿ ಭವ್ಯ ಶೋಭಾಯಾತ್ರೆ ಜರುಗಿತು. ನಗರದ ಗುರುನಾನಕ್ ಕಾಲೋನಿಯಲ್ಲಿರುವ ಶಿವಾಲಯ ಮಂದಿರದಿಂದ ಶೋಭಾಯಾತ್ರೆಯು ಆರಂಭಗೊಂಡು ಗುರುನಾನಕ್ ಮಹಾದ್ವಾರ, ಮಡಿವಾಳ ವೃತ್ತ, ಕನ್ನಡಾಂಬೆ ವೃತ್ತ, ಸಾಯಿ ಸ್ಕೂಲ್ ರಸ್ತೆಯ ಮೂಲಕ ಹರಳೆಯ ವೃತ್ತದಿಂದ ಗಣೇಶ್ ಮೈದಾನಕ್ಕೆ ತಲುಪಿತು. ಶಾಲಾ ಬಾಲಕಿಯರು ಕೇಸರಿ ಬಣ್ಣದ ಭಾರತಾಂಬೆಯ ವೇಷದಲ್ಲಿ ಪಾಲ್ಗೊಂಡಿದ್ದು, ಅನೇಕ ಮಕ್ಕಳು ಮಹಾಪುರುಷರ ಹಾಗೂ ಕ್ರಾಂತಿಕಾರರ ವೇಷದಲ್ಲಿ ಪಾಲ್ಗೊಂಡು
ಮಾಡಿಕೊಂಡು ಗಮನ ಸೆಳೆದರು. ಮೆರವಣಿಗೆ ಉದ್ದಕ್ಕೂ ಲೇಜಿಮ್ ಸೇರಿದಂತೆ ಇನ್ನಿತರ ಭಕ್ತಿ ಗೀತೆಗಳಲ್ಲಿ ಶೋಭಾಯಾತ್ರೆ ಜರುಗಿತು. ಗಣೇಶ್ ಮೈದಾನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮಿ, ಬೇಮಳಖೇಡ ಗೋರ್ಟ ಜ್ಞಾನ ಯೋಗಾಶ್ರಮ, ನೌಬಾದ್ನ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಮತ್ತಿತರರು ಪಾಲ್ಗೊಂಡಿದ್ದರು. ಈ ಸಮಾರಂಭದಲ್ಲಿ ಮಾಜಿ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮಾಜಿ ಅಧ್ಯಕ್ಷ ಬಾಬುರಾವ್ ಮದಕಟ್ಟಿ, ಗುರುನಾಥ್ ಜಾಂತೀಕರ್, ರೇವಣಸಿದ್ದಪ್ಪ ಜಲಾದೆ, ಬಿಎಸ್ ಕುದ್ರೆ, ಚಂದ್ರಶೇಖರ್ ಗಾದ್ಗಿ, ಮಂಗಲಾ ಭಾಗವತ್, ಉಪೇಂದ್ರ ದೇಶಪಾಂಡೆ ಸೇರಿದಂತೆ ಇನ್ನಿತರ ಸಮಾಜದ ಪ್ರಮುಖರು, ಮಹಿಳೆಯರು ಭಾಗವಹಿಸಿದ್ದರು. ವಿಫಲರಾಗ್ತಾ ಇದ್ದೇವೆ. ಕೇವಲ ಶ್ರವಣ ಪ್ರಿಯರು, ಕೇವಲ ಪ್ರವಚನ ಪ್ರಿಯರು ಆಗ್ತಾ ಇದ್ದೇವೆ ಹೊರತು ಅನುಷ್ಠಾನದಲ್ಲಿ ನಾವು ಕೊರತೆಯನ್ನು ಹೊಂದಿದ್ದೇವೆ. ಹಾಗಾಗಿ ನಮ್ಮ ಸಮಾಜ ಅಥವಾ ನರಮಂಡಲ ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ ಇರತಕ್ಕಂಥ ಯುವ ಸಮೂಹ ನಿರ್ಮಾಣ ಆಗ್ಬೇಕಂತ ಸ್ವಾಮಿ ವಿವೇಕಾನಂದ ಬಯಸಿದ್ರು. ಆದರೆ ಇವತ್ತು ಆ ರೀತಿಯಲ್ಲಿ ನಮ್ಮ ಅಥವಾ ನಾವೆಲ್ಲರೂ ಇದ್ದೇವೆ ಅಂತ ನಾನು ಅವಲೋಕನ ಮಾಡ್ಕೋಬೇಕು. ವಿವೇಕಾನಂದ ಧರ್ಮಕ್ಕೆ, ತತ್ವಕ್ಕೆ ಒಂದು ಪ್ಯಾರಾಮೀಟರ್ ಕೊಡ್ತಾರೆ, ಒಂದು ಮೌಲ್ಯಮಾಪನ ಕೊಡ್ತಾರೆ. ಕುಡಿತಾ ಇದ್ದೇವೆ, ಬೆಟ್ಟದಂತ ಅನ್ನ ಇದೆ, ಆದ್ರೆ ನಾವು ಉಪವಾಸ ಸಾಯ್ತಾ ಇದೆ ಅಂತ ವಿವೇಕಾನಂದ ಹೇಳ್ತಾರೆ. ಯಾವುದ್ರ ಮೂಲಕ ಹೇಳಿದ್ದು? ನಮ್ಮ ತತ್ವಗಳು, ನಮ್ಮ ಶಾಸ್ತ್ರಗಳು, ನಮ್ಮ ಉಪನಿಷತ್ತುಗಳು. ಸಂದೇಶ ನಿರ್ಭಯನಾಗು, ಬಿ ಫಿಯರ್ಲೆಸ್, ಬಿ ಫಿಯರ್ಲೆಸ್. ಈ ರೀತಿಯಲ್ಲಿ ನಮ್ಮ ಸಂತಾನ ನಿರ್ಮಾಣ ಆಗಬೇಕು, ಹೀಗೆ ಮಾನವ ಕುಲ ನಿರ್ಮಾಣ ಆಗಬೇಕು ಅನ್ನೋ ಮಾತನ್ನ, ಆದರೆ ನಾವು ಅದನ್ನು ಇನ್ನೂ ಹೆಚ್ಚು ಅನುಸರಿಸಬೇಕು. ಅನುಸರಿಸಿದಾಗ ಮಾತ್ರ ನಮ್ಮ ಸಮಾಜ ಬಲಿಷ್ಠ ಆಗತ್ತೆ. ಈ ಒಂದು ಹಡಗು, ವಿವೇಕಾನಂದರು ಇನ್ನೊಂದು ಮಾತು ಹೇಳ್ತಾರೆ, ಸಹಸ್ರಾರು ಜನರನ್ನ ಪಾರು ಮಾಡಿದೆ ಈ ಸಾಗರದಿಂದ. ಆದರೆ ಅಜಾಗರೂಕತೆಯಿಂದ ಅದರಲ್ಲಿ ಹೋಲು ಬಿದ್ದಿದೆ. ಒಂದಷ್ಟು ಸಮಾಜ ಬೆಳೆದ ಹಾಗೆ ಒಂದಷ್ಟು ಮೌಢ್ಯಗಳು ಬೆಳೀತಾವೆ ಮಾಡಿದ್ರು. ಹಾಗೆ ಹೇಗೆ ಇತ್ತೀಚಿನಲ್ಲಿ ವಿವೇಕಾನಂದರು ಬಂದು ಶುದ್ಧ ಮಾಡಿದ್ರು, ಹಾಗೆ ಆಯಾ ಭಾಗದಲ್ಲಿ ಅವರವರು ಬಂದು ಶುದ್ಧ ಮಾಡ್ತಾರೆ. ಹಾಗಾಗಿ ಅದನ್ನು ತೆಗಳದೆ ಅಲ್ಲಿ ಇರ್ತಕ್ಕಂಥ ವಿಷಯವನ್ನು ಸರಿ ಮಾಡಿ ನಾವೆಲ್ಲರೂ ಒಂದು ಬದ್ಧರಾಗೋಣ. ಬರುವ ದಿನಗಳಲ್ಲಿ ಇನ್ನು ನಮ್ಮ ಯುವ ಶಕ್ತಿ ಇದನ್ನು ಅನುಸರಿಸೋ ಹಾಗೆ ವೈಜ್ಞಾನಿಕವಾದ ದೃಷ್ಟಿಯಲ್ಲಿ ಅವ್ರ ಜೊತೆಗೆ ಸಂವಾದ ಮಾಡಬೇಕು. ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ನಿಮ್ಮ ಪ್ರಶ್ನೆ ಕೇಳೋ ನಿರ್ಮಾಣವಾಗಿದೆ. ಯಾಕಂದ್ರೆ ಹೆಗಡೆವಾರ್ ಅಂತ ಒಂದು ವ್ಯಕ್ತಿತ್ವ, ಒಂದು ಸಂಘವನ್ನು ಹಾಕ್ತು. ಗುರುಜಿ ಅಂತವರು ಒಂದು ವ್ಯಕ್ತಿತ್ವ ಅವರನ್ನು ಹಾಕ್ತು. ಈ ಶತಮಾನಗಳನ್ನು ಕಂಡದ್ದು. ಹಾಗೆ ಅಂತ ವ್ಯಕ್ತಿತ್ವಗಳ ನಿರ್ಮಾಣ ಆದಾಗ ಅದಕ್ಕೆ ಬ್ರಜೇಂದ್ರನಾಥ್ ಸಿಂಗ್ ಅವರು ಮಾತಾಡಿದ್ರು, ಇಂಡಿಯಾ ಇಸ್ ಎವರ್ ಏಜಿಂಗ್ ಬಟ್ ನೆವರ್ ಓಲ್ಡ್. ಇದಕ್ಕೆ ವಯಸ್ಸು ಆಗ್ತಾ ಇದೆ, ಆದ್ರೆ ಇದು ಯಾವತ್ತೂ ಮುದಿ ಆಗಲ್ಲ. ಮುದಿ ಆಗಲಿಕ್ಕೆ ನಾವು ಬಿಡಬಾರದಂದ್ರೆ ನಾವು ಸದಾ ವಿಷಯದಲ್ಲಿ ನಾವೆಲ್ಲರೂ ಇವತ್ತು ಸಂಕಲ್ಪ ಬದ್ಧರಾಗೋಣ ಅಂತ ಹೇಳ್ತಾ, ಆಯೋಜಕರು ಕಳೆದ 1 ತಿಂಗಳಿಂದ ಬಹಳ ಪ್ರಯತ್ನ ಮಾಡ್ತಾರೆ. ಹೇಳ್ತಾ ಇದ್ರು ಅವರೆಲ್ಲ, ಮನೆ ಬೈಟೆಕ್ ಹೋಗಿ ಇಲ್ಲ, ನಮ್ಮ ಪೂರ್ವಜರು ಯಾರು ಬದುಕಿಲ್ಲ, ಮತ್ತು ಶಕ್ತಿಶಾಲಿಗಳು ಯಾರು ಜೀವಂತವಾಗಿದ್ದಾರಲ್ಲ ಅವ್ರು ಯಾರು ಹೀಗೆ ಬದುಕ್ತಾ ಇಲ್ಲ. ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿಗಳಿಗೆ ಕಾರ್ಯಕ್ರಮದ ಪರವಾಗಿ ಶ್ರದ್ಧಾಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಿಂದೂ ಸಮಾಜವನ್ನ ಅದ್ಭುತವಾಗಿ ನಿರ್ಮಾಣ ಮಾಡಬೇಕಾಗಿದೆ. ಒಂದಷ್ಟು ಅಜ್ಞಾನಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಅದು ಬೇರೆ ಇದು ಬೇರೆ, ಅವರೆಲ್ಲ ಕುರುಡರಿದ್ದ ಹಾಗೆ ಅಂತ ಹೇಳಿ ಒಬ್ಬರು ಜ್ಞಾನಿಗಳು ಹೇಳ್ತಾರೆ. ಒಬ್ಬ ಕುರುಡ ಆನೆಯನ್ನು ಮುಟ್ಟಿದಂತೆ, ಹೊಟ್ಟೆಯನ್ನು ಮುಟ್ಟಿ ಹೊಟ್ಟೆನೇ ಒಂದು ಆನೆ ಅನ್ಕೊಂಡ. ಅವನು ಕಾಲನ್ನು ಮುಟ್ಟಿ ಈ ಕಾಲಿದೆಯಲ್ಲ ಇದೇ ಆನೆ ಅನ್ಕೊಂಡ. ಇನ್ನೊಬ್ಬ ಕಿವಿ ಮುಟ್ಟಿ ಇದೇ ಆನೆ ಅನ್ಕೊಂಡ. ಇನ್ನೊಬ್ಬ ಸೊಂಡಲವನ್ನು ಮುಟ್ಟಿ ಇದೇ ಆನೆ ಅನ್ಕೊಂಡ. ಆದರೆ ತಿಳಿದಂತ ಜ್ಞಾನಿ ಹೇಳ್ತಾ ಇದ್ದಾನೆ, ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಅವರಿಗೆಲ್ಲ. ಕಣ್ಣಿನ ಪೊರೆ ಬಂದ್ಬಿಟ್ಟು ಹೆಂಗೆ ಅನಿಸುತ್ತೆ. ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಗೊತ್ತಾಗತ್ತೆ ಇವೆಲ್ಲ ಸೇರಿದ್ರೆ ಸಂಪೂರ್ಣ ಆನೆ. ಹಾಗಾಗಿ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಹಿಂದೂಗಳೇ, ಎಲ್ಲರೂ ಭಾರತೀಯರೇ. ಹಾಗಾಗಿ ಸಮಾಜದಲ್ಲಿ ಬರ್ತಕ್ಕಂಥ ಈ ಕೂಗುಗಳನ್ನು ನಾವು ಗಮನಿಸಿಕೊಡೋ ಅವಶ್ಯಕತೆ ಇಲ್ಲ. ಇವತ್ತು ವಿಜ್ಞಾನ ಓದಿದ್ದಾರೆ ವಿದ್ಯಾರ್ಥಿಗಳು, ಸಮಾಜ ಬಹಳ ವಿವೇಕಿಗಳಿದ್ದಾರೆ, ಬಹಳ ಜ್ಞಾನಿಗಳಿದ್ದಾರೆ, ತಿಳುವಳಿಕೆಗಳಿದ್ದಾರೆ. ಹಾಗಾಗಿ ಈ ಯಾವ ಮಾತುಗಳಿಗೆ ಬಲಿಯಾಗದೆ ನಾವೆಲ್ಲರೂ ಒಂದು.
ಕಾಂಗ್ರೆಸ್ ಸರ್ಕಾರ ಜನರಿಗೆ ಸುಳ್ಳು ಭರವಸೆ ನೀಡಿ ಬಡವರು ಬಡವರಾಗಿಯೇ ಉಳಿಯಬೇಕೆಂಬ ಉದ್ದೇಶ ಇಟ್ಟುಕೊಂಡಿದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರವು ಜನರನ್ನು ಕೈ ಹಿಡಿದು ಮೇಲೆತ್ತಬೇಕೆಂದು ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳ ಕುರಿತು ಜನರಲ್ಲಿ ತಪ್ಪು ತಿಳುವಳಿಕೆ ಮೂಡಿಸುತ್ತಿದೆ ಎಂದು ತಿಳಿಸಿದ್ದರು. ಸಿಎಂ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತು ತಪ್ಪು ಮಾಹಿತಿಯನ್ನು ಜನರಿಗೆ ನೀಡಿದ್ದಾರೆ ಎಂದರಲ್ಲದೆ ಈ ಯೋಜನೆಯ ಬಗ್ಗೆ ಸಿಎಂ ಅವರಿಗೆ ಹಾಗೂ ಸಚಿವ ಪ್ರಿಯಾಂಕಾ ಅವರಿಗೆ ಅರ್ಥವೇ ಆಗಿಲ್ಲ ಎಂದು ಹೇಳಿದರು. ಮಹಾತ್ಮ ಗಾಂಧಿ ಹೆಸರು ನರೇಗಾದಿಂದ ಕೈಬಿಡಲಾಗಿದೆ ಎಂದು ಹೇಳುವ ಕಾಂಗ್ರೆಸ್ಸಿಗರು ಮೊದಲು ಜವಾಹರ್ ಇದ್ದ ಹೆಸರು ಕೈಬಿಟ್ಟ ಗಾಂಧಿ ಹೆಸರು ಸೇರಿಸಿದ್ದು ಕಾಂಗ್ರೆಸ್ ಈ ನರೇಗಾ ಹೆಸರಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ನರೇಗಾ ಯೋಜನೆಯಿಂದ ಹಳ್ಳಿಗಳಲ್ಲಿ ಯಾವುದೇ ಶಾಶ್ವತ ಆಸ್ತಿ ನಿರ್ಮಾಣವಾಗಿಲ್ಲ. ಬದಲಾಗಿ ನಕಲಿ ಜಾಬ್ ಕಾರ್ಡ್ ಸೃಷ್ಟಿಸಿ ನಕಲಿ ಅಕೌಂಟ್ ಸೃಷ್ಟಿಸಿ ಕೋಟಿ ಭ್ರಷ್ಟಾಚಾರ ನಡೆದಿದೆ ಎಂದು ಖೂಬಾ ಆರೋಪ ಮಾಡಿದ್ರು. ಆದರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಡವರಿಗಾಗಿ, ದೀನದಲಿತರಿಗಾಗಿ ಹಾಗೂ ಹಿಂದುಳಿದವರಿಗಾಗಿ ಸಾಕಷ್ಟು ಯೋಜನೆ ಜಾರಿಗೆ ತಂದಿದ್ದಾರೆ. ದೇಶದ ಸುಮಾರು 80 ಕೋಟಿ ಬಡವರಿಗೆ ಅಕ್ಕಿ ನೀಡುತ್ತಿದ್ದಾರೆ. ಬಡ ಹೆಣ್ಣು ಮಕ್ಕಳಿಗೆ 11 ಕೋಟಿ ಗ್ಯಾಸ್ ಸಿಲಿಂಡರ್ ನೀಡಿದ್ದಾರೆ. 11 ಕೋಟಿ ಶೌಚಾಲಯ ನಿರ್ಮಾಣ, ಮುದ್ರಾ ಯೋಜನೆಯಲ್ಲಿ 46 ಕೋಟಿ ಯುವಕರು ಲಾಭ ಪಡೆದುಕೊಂಡಿದ್ದಾರೆ. ಲಖ್ಪತಿ ದೀದಿ ಯೋಜನೆ ಜಾರಿಗೆ ತಂದು 2 ಕೋಟಿ ಗ್ರಾಮೀಣ ಮಹಿಳೆಯರಿಗೆ ಲಖ್ಪತಿ ಮಾಡುವ ಉದ್ದೇಶ ಹೊಂದಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ 360 ಡಿಗ್ರಿ ಅಖಂಡತೆಯ ದೃಷ್ಟಿಯಿಂದ ಯೋಜನೆ ಮೋದಿಜಿ ರೂಪಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮಾತು ಹಿಂಪಡೆಯಬೇಕು, ದೇಶದ ಜನರ ಕ್ಷಮೆಯಾಚಿಸಬೇಕೆಂದು ಖೂಬಾ ಆಗ್ರಹಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಕರ್ನಾಟಕವನ್ನು ಕಾಂಗ್ರೆಸ್ ಸರ್ಕಾರ ಜಂಗಲ್ ರಾಜ್ ಮಾಡಲು ಹೊರಟಿದೆ. ಇಡೀ ದೇಶ ಗುಂಡರಾಜ್ನಿಂದ ಮುಕ್ತಿ ಹೊಂದಿದ್ದರೆ ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗುಂಡರಾಜ್ ಮಾಡುತ್ತಿದೆ. ಇದಕ್ಕೆ ಮೊನ್ನೆ ಬಳ್ಳಾರಿಯಲ್ಲಿ ನಡೆದ ಘಟನೆ ಕಾರಣವಾಗಿದೆ ಎಂದು ಹೇಳಿದ್ದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಹಲವು ವಿಷಯಗಳಲ್ಲಿ ಫೇಲ್ ಆಗಿದೆ. ವೋಟ್ ಚೋರಿ ವಿಷಯದಲ್ಲಿ, ವಿಜಿಜಿ ರಾಮ್ಜಿ ವಿಷಯದಲ್ಲಿ ಅಡ್ವಾನ್ಸ್ ಫೇಲ್ ಆಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಜಿಲ್ಲೆಯಲ್ಲಿಯೂ ಆಡಳಿತ ಯಂತ್ರ ಕುಸಿದಿದೆ. ಉಸ್ತುವಾರಿ ಸಚಿವರು ಮನಹಳ್ಳಿಯಲ್ಲಿ ಸಿಎಸ್ಸಿ ಉದ್ಘಾಟನೆ ಮಾಡಿದ್ದರೂ ಇಂದಿಗೂ ಒಂದೇ ಒಂದು ಸಿಬ್ಬಂದಿ ನೇಮಕವಾಗಿಲ್ಲ. ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡಲು ಒಬ್ಬ ಸಿಬ್ಬಂದಿ ಕೂಡ ಇಲ್ಲ ಎಂದು ಆರೋಪಿಸಿದ್ದರು. ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಮಾತನಾಡಿ, ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಅವ್ಯಾಹತವಾಗಿ ನಡೆಯುತ್ತಿದೆ. ಮರಳು ಲಾರಿಗಳಿಂದ ಹಳ್ಳಿಗಳಲ್ಲಿರುವ ರಸ್ತೆಗಳು ಹಾಳಾಗುತ್ತಿವೆ. ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಪಾಟೀಲ್ ಅಸಮಾಧಾನ ಹೊರಹಾಕಿದ್ದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಎಂಎಲ್ಸಿ ಮಾರುತಿರಾವ್ ಮೋಳೆ, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಮಹಾನಗರ ಪಾಲಿಕೆ ಸದಸ್ಯ ಶಶಿಧರ್ ಹೊಸಳ್ಳಿ, ಮಾಧ್ಯಮ ಸಂಚಾಲಕ ಶ್ರೀನಿವಾಸ್ ಚೌಧರಿ, ಬಸವರಾಜ್ ಪವಾರ್ ಇನ್ನಿತರರು ಸೇರಿದಂತೆ ಉಪಸ್ಥಿತರಿದ್ದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ನಡೀತಾ ಇದೆ. ರಾಜ್ಯವನ್ನು ಗುಂಡಾರಾಜ್ಯ ಮಾಡಬೇಕು ಅಂತ ಹೇಳುವಂಥ ಕಡೆ ಹೊರಟಿದೆ. ಇವತ್ತು ಬೀದರ್ನಲ್ಲಿ ಕೂಡ ನಮ್ಮ ಪಾಪ್ನಾಸ್ ದೇವಸ್ಥಾನ, ಮೊನ್ನೆ ನಮ್ಮ ನಗರಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟ ಕೂಡ ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಹೋಗಿ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಪಾಪ್ನಾಸ್ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಸಾದ ವ್ಯವಸ್ಥೆಯಲ್ಲಿ ನಮ್ಮ ಹಿಂದಿನ ಕೇಂದ್ರ ಸಚಿವರು, ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಭಗವಂತ್ ಖೂಬಾ ಅವರ ಒಂದು ಅವಿರತ ಪ್ರಯತ್ನದಿಂದಾಗಿ ಪ್ರಸಾದ ಯೋಜನೆಯಲ್ಲಿ 22 ಕೋಟಿ ರೂಪಾಯಿಗಳ ಒಂದು ಆ ಪಾಪ್ನಾಸ್ ದೇವಸ್ಥಾನದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಆದರೆ ಇವತ್ತು ಈ ರಾಜ್ಯ ಸರ್ಕಾರ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ದುಡ್ಡು ಬಂದಿದೆ, ಟೆಂಡರ್ ಆಗಿದೆ, ಎಲ್ಲ ಆಗಿದೆ. ಆದರೂ ಕೂಡ ಇವತ್ತಲ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿ ಆಗೋದು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಕಾಗ್ತಾ ಇಲ್ಲ. ಇಡೀ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಡ್ರಗ್ಸ್ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಮ್ಯಾಕ್ಸಿಮಮ್ ಅವರು ವೋಟ್ ಬ್ಯಾಂಕಿನವರು ಇದ್ದಾರೆ. ಬಳ್ಳಾರಿ ಪ್ರಕರಣ ಆಗಿರ್ಬೋದು ಮತ್ತು ಎಲ್ಲ ಕಡೆ ಅನೇಕ ನಮ್ಮ ಹಬ್ಬ ಹರಿದಿನಗಳಲ್ಲಿ ಕಲ್ಲು ತೂರಾಟ ಇಂಥವೆಲ್ಲ ಅದೇ ಇಂಥದ್ದೆಲ್ಲ ಒಂದು ರೀತಿಯಲ್ಲಿ ಎಲ್ಲೋ ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವರ ಆಡಳಿತದಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ಅದನ್ನು ಸದಾ ನಾವು ಖಂಡಿಸ್ತಾ ಬಂದೀವಿ ಮತ್ತು ಈಗ ಕೂಡ ಖಂಡಿಸ್ತೀವಿ. ಇದರಲ್ಲೂ ಫೇಲ್ ಆಗ್ತಾರೆ ಅಂತ ಯಾಕೆ ಇರಲಿಕ್ಕೆ 3 ಸ್ಟೇಟ್ ಅರ, ಒಂದು ಕರ್ನಾಟಕ, ಒಂದು ಹರಿಯಾಣ, ಮತ್ತೊಂದು ತೆಲಂಗಾಣ ಅಲ್ಲ, ಹಿಮಾಚಲ್, ತೆಲಂಗಾಣ, ಕರ್ನಾಟಕ.
ಈ ಮುಂದಿನ ಸಲ ಈ ಮೂರನ್ನೂ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ ರಾಹುಲ್ ಗಾಂಧೀಜಿಯವ್ರ ನೇತೃತ್ವ ಅಂತ 100% ಎಲ್ಲ ಜನರು ಮಾತಾಡ್ತಾರೆ. ಯಾಕೆ ಇತ್ತೀಚಿಂದ ಅವರು ಒಬ್ಬರನ್ನೇ ಕೇಂದ್ರವಾಗಿ ಸಹಾಯ ಮಾಡೋದು, ಈ ಥರ ಭಾಳಷ್ಟು ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಡೀತಾ ಇದೆ. ನಿನ್ನೇನು ಘಟನೆ ಆಗಿದೆ ನಮ್ಮ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ. ಏನು ತಮಿಳುನಾಡದಲ್ಲಿ ಓಂ ಶಕ್ತಿ ದೇವತೆಯರ ಭಾಳಷ್ಟು ಇಷ್ಟಾರ್ಥಗಳನ್ನು ಪೂರ್ತಿ ಮಾಡೋಂಥ ಶಕ್ತಿ ಪೀಠ ಅದು. ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ ಗಂಟೆಯಲ್ಲಿ ತಾಯಂದಿರು ಹೋಗ್ತಾರೆ ಅಲ್ಲಿಗೆ. ಅಂಥ ಒಂದು ಪಾದ ಶೋಭಾಯಾತ್ರೆಗೆ ಕಲ್ಲು ಹೊಡಿತಾರಲ್ಲ, ದೇವ್ರು ಇನ್ನೂ ಒಳ್ಳೇದು ಮಾಡೋದು ಅವರಿಗಾಗಲಿ ಸರ್ಕಾರಕ್ಕಾಗಲಿ ಅದರ ಶಿಕ್ಷೆ ಆಗೇ ಆಗ್ತದೆ ಅಂತ ಈ ಸಂದರ್ಭ ಹೇಳ್ತೀನಿ. ನಾವು ಭಾಳಷ್ಟು ಸಮಯದಿಂದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇವೆ ಗೊತ್ತಾ, ಮೈನ್ಸ್ ಡಿಪಾರ್ಟ್ಮೆಂಟ್ದು PW ಇರ್ಬೋದು, ಪೊಲೀಸ್ ಇರ್ಬೋದು, ಇವತ್ತೊಂದು ಕಮಿಟಿನೇ ಕೂಡ ಇದೆ ಗೊತ್ತಾ. ಒಂದು AC ಅವರ ಅಧ್ಯಕ್ಷತೆಯಲ್ಲಿ ಆ ಕಮಿಟಿನೂ ಕೂಡ ಇದೆ. AC ಅವ್ರಿಗೂ ಕೂಡ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಮರಳು ಲಾರಿಗಳು ಬರಲಿಂದ, ಓವರ್ಲೋಡ್ ಲಾರಿಗಳು ಬರಲಿಂದ ರಸ್ತೆಗಳು ಸಂಪೂರ್ಣ ಹಾಳಾಗ್ತಾ ಇದೆ. ಈಗಾಗಲೇ ವಾಟರ್ ಟೇಬಲ್ ಹೆಚ್ಚಿಗಿದೆ, ರೋಡ್ನಲ್ಲಿ ಮಾಯ್ಶ್ಚರೈಸ್ ಇದೆ. ಅದಕ್ಕಾಗಿ ಇವತ್ತು ಏನು ಹೈವೇ ಮ್ಯಾಗ ಹೋಗ್ತಾವ ಅದಕ್ಕೆ ಯಾವುದು ಕೂಡ ಅಭ್ಯಂತರ ಇಲ್ಲ. ಹೈವೇಗಳ ಮೇಲೆ ಇವತ್ತು 100 ಟನ್ ಕೂಡ ಅದು ತಾಳುವಂಥ ಶಕ್ತಿ ಇದೆ. ಇವತ್ತು ನಮ್ಮ PW ರೋಡ್ ಇರ್ಬೋದು, ZP ರೋಡ್ ಇರ್ಬೋದು, PMJS ರೋಡ್ ಇರ್ಬೋದು, ತಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಕೇಳ್ಬೋದು. ಅವ್ರು ಅದೇ ಹೇಳ್ತಾರೆ, ಇಲ್ಲ ಸರ್ ನಾವು ಇವತ್ತು ಮಾಡಿದೆವು, ನಾಳೆ ಅದ್ರ ಮ್ಯಾಗೆ 70-60 ಟನ್ ರೇತಿ ಲಾರಿಗಳು ಓಡಾಡಿ ಈ ಥರ ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಈ ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಂಡಿರ್ತಾರಂತ ನನಗದು ಗೊತ್ತಾಗ್ತಾ ಇಲ್ಲ. ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂಗವಾಗಿ ಜನವರಿ 6ರಂದು ಮಂಗಳವಾರ ರೆಜಿಂಟಲ್ದ ಪ್ರಸಿದ್ಧ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಈ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಚಂದ್ರೋದಯ ದರ್ಶನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಲಕ್ಷಾಂತರ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ನೆರೆಯ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಮಂಡಲ್ ವ್ಯಾಪ್ತಿಯ ರೆಜಿಂಟಲ್ನಲ್ಲಿರುವ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬೀದರ್ ಸುತ್ತಮುತ್ತಲಿನ ಗ್ರಾಮಗಳು, ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮಹಾಪ್ರಸಾದ ವಿತರಣೆ ಸೇರಿದಂತೆ ಅಗತ್ಯ ಸುವ್ಯವಸ್ಥೆ ದರ್ಶನ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅಂಗಾರಿಕ ಸಂಕಷ್ಟಹರ ಚತುರ್ಥಿಯ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಮಂದಿರದ ಟ್ರಸ್ಟ್ನ ಅಧ್ಯಕ್ಷರಾದ ಅಶೋಕ್ ರೆಜಿಂಟಲ್ ಅವರು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.